ಕಗ್ಗತ್ತಲಿನಿಂದ ಕೂಡಿದಂಥ ಅರಣ್ಯವಾಗಿದೆ. ಆಗ ಮಹದೇಶ್ವರರು ನಾನು ಮುಂದಿನ ಪ್ರಯಾಣಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿ ಇಲ್ಲಿಂದ ಮುಂದೆ ನಾನು ಹೋಗ್ಬೇಕು ಅಂತ ಯೋಚನೆ ಮಾಡಿ, ಇಲ್ಲಿ ತುಂಬ ಬಿದಿರು ಇರ್ತದೆ, ಆ ಬಿದಿರು ಮಳೆ ಒಳಗಡೆ ಅವರು ಮಹದೇಶ್ವರರು ಕುಳಿತು ವಿಶ್ರಾಂತಿಯನ್ನು ಮಾಡ್ತಾರೆ. ಮಹದೇಶ್ವರರ ಜೊತೆಗೆ ಬಂದಿರುವಂತಹ ಹುಲಿ ಕೂಡ ಇಲ್ಲಿ ಹುಲಿಕಲ್ಲು ಅಂತ ಕರಿತೀವಿ, ಅಲ್ಲೂ ಅದೂ ಕೂಡ ವಿಶ್ರಾಂತಿ ಮಾಡುತ್ತೆ. ಅದಾದ ನಂತರ ವಿಶ್ರಾಂತಿ ಮಾಡಿ ಮಹದೇಶ್ವರ ಇಲ್ಲಿ ಮಹದೇಶ್ವರರು ಉದ್ಭವವಾಗಿ ಕಾಣಿಸ್ಕೊಳ್ತಾರೆ. ಅದಾದ ನಂತರ ಇರ್ತಕ್ಕಂಥ ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನನೂ ಕೂಡ ನಾವೇನು ಹೊಲದ ಪರ ಅಂತ ಮಾಡ್ತೀವಿ. ಮಹದೇಶ್ವರಿಗೆ ಏನೇ ಆದ್ರೂ ನಾವು ಹೊಲದಲ್ಲಿ ಜಮೀನುಗಳಲ್ಲಿ ಏನು ಬೆಳೀತೀವಿ ಅದರ ಮೊದಲನೇ ಬೆಳೆನ ದೇವರಿಗೆ ಕೊಡೋ ಪದ್ಧತಿ ಇವತ್ತು ಅದು ಜೀವಂತವಾಗಿದೆ. ಇದನ್ನು ಇವತ್ತು ನಾವು ಅದನ್ನ ಅನುಕೂಲ ಮಾಡ್ಕೊಂಡು ಮಾಡಿದ್ವಿ. ಆ ಸಂದರ್ಭದಲ್ಲಿ ಇಲ್ಲಿ ಬಂದು ಪೂಜೆ ಮಾಡಿ ಪೂಜೆ ಕೊಟ್ಟು ಹೋಗುವಂಥ ಪದ್ಧತಿ ಇದೆ. 77 ಮಳೆಗಳಲ್ಲಿ ಕೂಡ ಮಹದೇಶ್ವರರು ಎಲ್ಲೆಲ್ಲಿ ಪವಾಡ ಕ್ಷೇತ್ರಗಳು ಮಾಡಿದರೋ ಅಲ್ಲೆಲ್ಲನೂ ಕೂಡ ಧನುರ್ಮಾಸದಲ್ಲಿ ವಿಶೇಷ ಪೂಜೆಗಳನ್ನು ಮಾಡ್ತೀವಿ. ಅಂದರೆ ವಿಶೇಷವಾಗಿ ಮಹದೇಶ್ವರರಿಗೆ ಕಾಡಿಂದ ಬರ್ತಕ್ಕಂಥ ಗೆಡ್ಡೆ ಗೆಣಸುಗಳೆಲ್ಲ ತಗೊಂಡ್ಬಂದು ಮತ್ತು ಮಹದೇಶ್ವರರಿಗೆ ಅದು ಸುಟ್ಟು ದೇಸಿ ಹಸುವಿನ ಹಾಲು ಕರ್ಕೊಬಂದು ಹಾಲನ್ನು ಮಾಡಿ ಹಾಲು ಪಾಯಸ ಮಾಡಿ ಮಹದೇಶ್ವರಿಗೆ ಹಾಲು ಮಜ್ಜನವನ್ನು ಮಾಡಿ ಮಾರನೆಗೆ ಅದನ್ನು ಮೊಸರು ಮಾಡಿ ಅದರಿಂದ ಮೊಸರುವನ್ನು ಅಂದರೆ ವಿವಿಧ ಭಕ್ಷ್ಯಗಳನ್ನು ಮಾಡುವಂಥ ಪದ್ಧತಿ ಇದೆ. ಅದೇ ಥರದಲ್ಲಿ ಇವತ್ತು ಮೊದಲಿಗೆ ತಪ್ಸರೆ ಹೊರ ಆಗಬೇಕು ನಮ್ಮಲ್ಲಿ ವಾಡಿಕೆ. ಅದು ಸಾಲೂರು ಮಠದ ಗುರು ಪರಂಪರೆಯಿಂದ ಅದು ಆಗುತ್ತೆ. ಅದಾದ ನಂತರ ಇರ್ತಕ್ಕಂಥ ಎಲ್ಲ ಮಳೆಗಳ ಗ್ರಾಮದವರು ಯಾರ್ಯಾರು ಇರ್ತಾರೆ ಸುತ್ತಮುತ್ತ ಗ್ರಾಮದವರು ಸೇರಿಕೊಂಡು ಒಂದೊಂದು ಕ್ಷೇತ್ರಗಳಲ್ಲಿ ಪೂಜೆಯನ್ನು ಮಾಡ್ತಾರೆ. ಇವತ್ತು ಕವೆ ಮಹದೇಶ್ವರ ಹಾಗೆ ಹಿಂದಿಬಸವೇಶ್ವರಂದು ಕೂಡ ಇದೆ. ಹಾಗೆ ಮುಂದಿನ ದಿನಗಳಲ್ಲಿ ಕಾರ್ಯಬಿಲ್ಲೆಯ ಸ್ಥಳದಲ್ಲಿ ಆಗುತ್ತೆ. ಅದಾದ ನಂತರ ಬೆಳಗ್ಗೆ ಬಸಪ್ಪ, ಅದಾದ ನಂತರ ಗಂಗತಿಯಲ್ಲಿ, ಅದಾದ ನಂತರ ವಿದೇಶಾಂಗ, ಈ ಥರ ಹಲವಾರು ಮಹದೇಶ್ವರ ಎಲ್ಲೆಲ್ಲಿ ಪ್ರಮುಖ ಕ್ಷೇತ್ರಗಳಾಗಿದೆ ಎಲ್ಲ ಕಡೆಗೂ ಅವರು ಪೂಜೆ ಮಾಡೋದು ಈ ಧನುರ್ಮಾಸದ ಒಂದು ಪದ್ಧತಿ. ಆಮೇಲೆ ಇತಿಹಾಸ ಅಂದರೆ ಯಾವ ಥರ ಪದ್ಧತಿ ಇದೆ, ಪೂಜೆ ವಿಧಾನಗಳಿರುತ್ತೆ ನಮ್ಮಲ್ಲಿ ಈ ಬೇಡಗಂಪಣದ್ದು ಹಿಂದೆ ಅಲಂಬಾಡಿ ರಾಜ್ಯವನ್ನಾಗಿ ಮಾಡಿ ಇದನ್ನ ಪೂರ್ತಿ ಬೇಡಗಂಪಣ ರಾಜಧಾನಿ ಅಂತ ಕರೀತಾ ಇದ್ವಿ. ಮಹದೇಶ್ವರರು ತನ್ನ ಪೂಜೆಯ ಯಾವ ಥರ ಆಗಬೇಕು, ನನ್ನ ಪೂಜಾ ಪೈಪಾರಿಗಳು ಯಾವ ಕಾರ್ಯಕ್ರಮ ಯಾವ ಸಂದರ್ಭಗಳಲ್ಲಿ ಯಾವ ಥರ ಆಗಬೇಕು ಅನ್ನೋದು ನಮಗೆ ಅದೊಂದು ಚೌಕಟ್ಟನ್ನು ಹಾಕ್ಬಿಟ್ಟಿದ್ದಾರೆ. ಅದರಂತೆ ಇವತ್ತು ಈಗ ಆಗ್ತಾ ಇರೋದು ಬೆಳಿಗ್ಗೆ ಮೊದಲನೇ ಪೂಜೆ, ಈಗ ಆಗ್ತಾ ಇರೋದು ಎರಡನೇ ಪೂಜೆ. ಬೆಳಗಿನ ಜಾವ 4:15 5:30 ತನಕ ಬೆಳಗಿನ ಪೂಜೆ ಆಗಿದೆ. ಇದು ಎರಡನೇ ಪೂಜೆ. ನಾವು ಯಾವಾಗಲೂ ಎರಡನೇ ಪೂಜೆ ಆಗೋ ತನಕ ಉಪವಾಸ ಇರಬೇಕು. ಮಲೆ ಮೈಸೂರು ದೇವಸ್ಥಾನಗಳು ಅಷ್ಟೇ ಇವತ್ತೂ ನಡ್ಕೊಬಂದಿರುವಂಥ ಆಚರಣೆ ಇರುವಂಥ ಪದ್ಧತಿ. ಹಾಗಾಗಿ ಎರಡನೇ ಪೂಜೆ ಸಂಜೆ ಆಗೋದ್ರಿಂದ ಬೆಳಿಗ್ಗೆಯಿಂದನೂ ಕೂಡ ಸಂಜೆವರೆಗೂ ನಾವು ಉಪವಾಸ ಇರಬೇಕು. ಉಪವಾಸ ಇದ್ದು ಎಲ್ಲಿ ದೊಡ್ಡಿಗಳಿರ್ತಾವೋ ಅಲ್ಲಿಂದ ನಮ್ಮ ದೇಸಿ ಹಸುವಿನ ಹಾಲನ್ನು ಕರ್ಕೊಬಂದು ಮತ್ತು ಅರ್ಚಕರುಗಳು ಅದಕ್ಕೆ ನಾವೇ ಅಡುಗೆಯನ್ನು ಮಾಡಿ ಅಡುಗೆ ಆಗಬೇಕಾದ್ರೆ ಯಾವ ಥರ ಇರಬೇಕು. ಮಹದೇಶ್ವರಿಗೆ ಖಾರ ಬಳಸೋಂಗಿಲ್ಲ, ಮತ್ತು ಎಲ್ಲ ಹೊರಗಡೆ ಥರ ಎಣ್ಣೆ ಹಾಕೋಂಗಿಲ್ಲ. ಈ ಥರ ಎಲ್ಲ ಕೆಲವೊಂದು ನಿಯಮಗಳಿದ್ದಾವೆ. ನಾವು ಅಡುಗೆ ಮಾಡಬೇಕಾದಾಗ ಖಾರದಲ್ಲಿ ನೆನೆಸಿ ಹಾಕ್ಕೊಳ್ಬೇಕು. ಎಣ್ಣೆ ಬೇಕಂತಂದರೆ ನಾವೇ ಇಲ್ಲ ಎಣ್ಣೆನ ಕುಟ್ಟಿ ಎಣ್ಣೆನ ತೆಗೆದು ದೇವರಿಗೆ ನಿಮಜ್ಜನೆ ಮಾಡಿ ಸ್ವಲ್ಪ ಉಳಿದ ಎಣ್ಣೆನ ಅದರಲ್ಲಿ ಅಡುಗೆಗೆಲ್ಲ ಬಳಸ್ಕೊಳ್ಳೋಕೆ ಸಾಧ್ಯ ಆದರೆ ಬಳಸ್ಕೊಳ್ಳೋದು. ಈ ಥರದೊಂದು ಪದ್ಧತಿ ಇದೆ. ಅಡುಗೆ ಹೇಗೆ ಆಗಬೇಕು ಅನ್ನೋದು ನಿಯಮನು ಮಹದೇಶ್ವರಿಗೆ ನೈವೇದ್ಯ ತಯಾರು ಮಾಡಬೇಕಾದಾಗ ಹೇಗೆ ಮಾಡಬೇಕು ಅನ್ನೋದು ನಿಯಮ ಇದೆ. ಆ ನಿಯಮಾನುಸಾರ ಮಾಡಬೇಕು. ಮತ್ತು ಈಗ ತಪ್ಸರೆ ಇಲ್ಲಿ ಮುಕ್ಕಳೆ ಮಾರಮ್ಮ ಇನ್ನೂ ಹಲವಾರು ಸುತ್ತಮುತ್ತ ಇರೋಂಥ ದೇವಾಲಯಗಳಲ್ಲಿ ಕೂಡ ಹಾಲು ಕರ್ಕೊಂಡ್ರೆ ನಾವು ಬಸ್ಸಲ್ಲೋ ಅಥವಾ ಕಾರಲ್ಲೋ ಈ ಥರ ಯಾವುದೇ ವಾಹನಗಳನ್ನು ಉಪಯೋಗಿಸ್ಕೊಳ್ಳದೆ ಕಾಲ್ನಡಿಗೆಯಲ್ಲೂ ಉಪವಾಸದಿಂದ ಇದ್ದು ಕಾಲ್ನಡಿಗೆಯಲ್ಲಿ ತಗೊಂಡೋಗಿ ಪೂಜೆ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಪರಿವಾರ ದೇವತೆ ಎಲ್ಲ ದೇವತೆಗಳು ಕೂಡ ಆಗಿನ ಪದ್ಧತಿಯಂತೆ ಮಾಡಬೇಕು. ಅದು ಬೆಳಗಿನ ಸಂಜೆ ತನಕ ಅದಾಗುತ್ತೆ. ಅದಾದ ನಂತರ ಈಗ ಅಭಿಷೇಕ ಪೂಜೆ ಆಗುತ್ತೆ, ಮಹಾಮಂಗಳಾರತಿ ನೈವೇದ್ಯ ಆಗುತ್ತೆ. ನೈವೇದ್ಯ ಆದಮೇಲೆ ಭಕ್ತರಿಗಾಗಿ ಮಹಾಪ್ರಸಾದವನ್ನು ಹಂಚುತ್ತಾರೆ. ಅವ್ರು ಎಲ್ಲಿ ಪೂಜೆ ಮಾಡ್ತೀವೋ ನಾವು ಕರ್ನಾಟಕ ಮತ್ತು ತಮಿಳುನಾಡಲ್ಲಿ ಎರಡೂ ಜಿಲ್ಲೆಯಲ್ಲಿ ಇದ್ದೀವಿ. ತಮಿಳುನಾಡಲ್ಲೂ ಕೂಡ ಮಹದೇಶ್ವರಿಗೆ ಹೆಚ್ಚಿನ ಮಲೆಗಳಿರೋದು ಅಲ್ಲಿ ತಮಿಳುನಾಡಲ್ಲಿ. ಅಲ್ಲೂ ಕೂಡ ಇಲ್ಲಿ ಏನು ಪದ್ಧತಿ ಇದೆಯೋ ಅದೇ ಪದ್ಧತಿಯನ್ನು ಅಲ್ಲೂ ಮಾಡೋದು. ಇಲ್ಲಿ ಒಂದೊಂದು ದೇವಸ್ಥಾನಕ್ಕೆ ಒಂದೊಂದು ಪದ್ಧತಿ ಅಂತ ನಾವು ಮೂಲ ಮಹದೇಶ್ವರಿಗೆ ನಡುಮಲೆಯಲ್ಲಿ ಇರ್ತಕ್ಕಂಥ ಮಹದೇಶ್ವರಿಗೆ ಯಾವ ಆಚರಣೆಯಲ್ಲಿ ಮಾಡ್ಕೊಂಡು ಬಂದಿದ್ದೀವೋ ಅದೇ ಆಚರಣೆಯಲ್ಲಿ ಎಲ್ಲ ಕಡೆಗೂ ಅದೇ ಥರ ಮಾಡೋದು. ಆಮೇಲೆ ಪೂಜೆ ನಾವು ಫೋನ್ ಮಾಡ್ತೀವಿ, ನೀವು ರಿಟರ್ನ್ ಫೋನ್ ಸಮರ್ಪಯಾಮಿ. ಓಂ ಸ್ವಪ್ರಕಾಶ ಮಹಾದೇವ ಸರ್ವಾಂತರಿವಿದಾವಹ ಸಮಾಹ
ಇದು ಸಿದ್ದರಾಮಯ್ಯ ಬರ್ತಾ ಬಂದು ನಮಸ್ಕಾರ ಬಂಧುಗಳೇ, ಮಲೆ ಮಹದೇಶ್ವರ ಸ್ವಾಮಿ ಏನೋ ಜಾತ್ರಾ ಕಾರ್ಯಕ್ರಮಗಳು ನಡೀತವೆ. ದೀಪಾವಳಿ ಮತ್ತು ಯುಗಾದಿ, ಶಿವರಾತ್ರಿ ಮೇಲ್ಸೀಮೆ ಅಂತ ವರ್ಷನ ಓಡಿಸ್ಕೊಂಡ್ಬರ್ಬೇಕಾದ್ರೆ ಅವರು ಕೋಬೆ ಅನ್ನುವ ಒಂದು ಸ್ಥಳಕ್ಕೆ ಬಂದು ಇಲ್ಲಿ ವಿಶ್ರಾಂತಿನ ಪಡೆದು ಇಲ್ಲಿಂದ ಮತ್ತೆ ತಪ್ಸಾರೆಯಿಂದ ಮಜ್ಜನ್ ಖಾನ್ ಮಲೆಯಿಂದ ತಾರೆಯಬಿಲ್ಲೆಯ ಮತ್ತು ಎದುರು ಮಲೆ ಅಲ್ಲಿ ಹೋಗಿ ತಂಗ್ತಾರೆ ಅನ್ನೋ ಒಂದು ಇತಿಹಾಸ ಇದೆ ಬಂಧುಗಳೇ. ಹಾಗಾಗಿ ಈ ಒಂದು ಕೋಬೆ ಮಾದೇಶ್ವರ, ಬಿದಿರುಗುತ್ತಿ ಮಾದೇಶ್ವರ ಅಂತ ಇದಕ್ಕೆ ಕರೆಯಲಾಗ್ತಿದೆ ಬಂಧುಗಳು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. ಭಕ್ತಾದಿಗಳು ಶೇರ್ ಮಾಡಿ, ಲೈಕ್ ಮಾಡಿ, ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ಳಲಾಗಿದೆ.